ರಿಸರ್ಚ್ ಎಥಿಕ್ಸ್ ಅಂದರೆ ಏನು? ಸಂಶೋಧನಾ ನೀತಿ ಅಂದರೆ ಏನು ಅಂತಂದರೆ, ನೀವು ಯಾವಾಗ ರಿಸರ್ಚನ್ನು ಕೇರ್ಫುಲ್ಲಾಗಿ, ಬಯಾಸ್ ಫ್ರೀಯಾಗಿ, ಹಾನೆಸ್ಟಿಯಿಂದ, ಇಂಟಿಗ್ರಿಟಿಯಿಂದ, ಡಿಸ್ಕ್ರಿಮಿನೇಟನ್ ಮಾಡದೆ, ಲೀಗಾಲಿಟಿ ಇಂದ, ಕಾನ್ಫಿಡೆನ್ಸಿಯಲ್ ಆಗಿ, ಅದೇ ರೀತಿ ನೀವು ತೊಗೊಳ್ಳೋಂಥ ಇನ್ಫಾರ್ಮೇಷನ್ ಪರ್ಸ್ನಲಿ ಯೂಸ್ ಮಾಡ್ಕೊಳ್ಳೋದೆ ರೆಸ್ಪಾನ್ಸಿಬಲ್ ಆಗಿ, ಅದೇ ರೀತಿ ನೀವು ಯಾರು ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ರೆಫರೆನ್ಸ್ ಕೊಟ್ಟು, ಅದೇ ರೀತಿ ಯಾವ ಪಾರ್ಟಿಸಿಪೇಷನ್ನ ಯಾರ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು, ನೀವು ಅದಕ್ಕೋಸ್ಕರ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಮಾಡೋದಕ್ಕೆ ರಿಸರ್ಚ್ ಎಥಿಕ್ಸ್ ಅಂತಾರೆ. ಸೈಟೇಷನ್ ಅಂದರೆ ರೆಫ್ರೆನ್ಸು. ನೀವು ಯಾರು ಡೇಟಾ ಯೂಸ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ರಿಸರ್ಚಲ್ಲಿ, ಅವ್ರನ್ನ ಮೆನ್ಷನ್ ಮಾಡೋದಕ್ಕೆ ಸೈಟೇಷನ್ ಅಂತಾರೆ. ಪ್ಲಗ್ಯಾರಿಸಮ್ ಅಂತಂದರೆ, ನೀವು ಡುಪ್ಲಿಕೇಟ್ ಡೇಟಾ ಯೂಸ್ ಮಾಡಿದ್ರಿ ಅಥವಾ ಯಾರು ಡೇಟಾ ಯೂಸ್ ಮಾಡಿದಿರಿ ಅವ್ರನ್ನ ರೆಫರೆನ್ಸ್ ಮಾಡಲಿಲ್ಲ, ಅವ್ರಿಗೆ ಸೈಟೇಷನ್ ಕೊಡಲಿಲ್ಲ ಅಂತಂದರೆ ಅದಕ್ಕೆ ಪ್ಲಗ್ಯಾರಿಸಮ್ ಅಂತಾರೆ. ಸೈಟೇಷನ್, ರೆಫರೆನ್ಸ್, ಪ್ಲಗ್ಯಾರಿಸಮ್, ನಾನ್ ರೆಫರೆನ್ಸ್.